ಕೆಎಸ್ಆರ್ಟಿಸಿ ಬಸ್ ಮತ್ತು ಕಾರಿನ ನಡುವೆ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಕಾರಲ್ಲಿದ್ದಂತಹ ಮೂವರು ಸ್ಥಳದಲ್ಲೇ ದುರ್ಮರಣವನ್ನ ಹೊಂದಿದ್ದಾರೆ ಅನ್ನೋದರ ಡೀಟೇಲ್ಸ್. ಮೃತರೆಲ್ಲ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಮೂಲದವರು ಅನ್ನೋದರ ಮಾಹಿತಿ ಕೂಡ ಸಿಗ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ ಮತ್ತು ಕಾರ್ ನಡುವೆ ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿ ದರ್ಶನ ಮುಗಿಸಿ ವಾಪಸ್ ಬರಬೇಕಾದ್ರೆ ಈ ದುರಂತ ನಡೆದು ಹೋಗಿದೆ. ಚಿಕ್ಕೋಡಿಯ ಮುರಗುಂಡಿ ಗ್ರಾಮದ ಹೊರವಲಯದಲ್ಲಾಗಿರೋದು. ಗಿರೀಶ್, ರಾಹುಲ್, ಸಂಗು ಅಮರಗೊಂಡ ಮೃತ ದುರ್ದೈವಿಗಳು. ಆಕ್ಸಿಡೆಂಟ್ನ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಜ್ಜುಗುಜ್ಜಾಗಿರುವಂತಹ ಕಾರ್ ಇತ್ತು ಅಲ್ಲಿ ಅಂತ ಹೇಳೋದಕ್ಕೆ ಏನೂ ಉಳಿದಿಲ್ಲ. ಮತ್ತೆ ಬಸ್ಗೂ ಕೂಡ ಡ್ಯಾಮೇಜ್ ಆಗಿದೆ. ಬಸ್ನ ಮುಂಭಾಗದಲ್ಲಿದ್ದಂತಹ ಗಾಜು ಪುಡಿ ಪುಡಿ, ಒಂದು ಕಡೆಗೆ ನೇಮ್ ಬೋರ್ಡ್ ಒಂದು ಕಡೆಗೆ ಬಿದ್ದಿದೆ, ಇನ್ನೊಂದು ಕಡೆಗೆ ನೋಡಿ ಅಲ್ಲಿ ಕಾರು ಈ ಮಾಂಸದ ಮುದ್ದೆ ರೀತಿ ಕಾರು ಅಷ್ಟು ನಜ್ಜುಗುಜ್ಜಾಗಿದೆ. 3 ಜನ ಇದ್ರಂತೆ. ಅನ್ಫಾರ್ಚುನೇಟ್ಲಿ 3 ಜನರ ಸ್ಪಾಟ್ ಡೆತ್ ಆಗಿದೆ. ಅಪಘಾತ ಆಗಿರೋ ತೀವ್ರತೆ ನೋಡಿದ್ರೆ ಅವ್ರು ಬದುಕುಳಿಯೋದಕ್ಕೆ ಚಾನ್ಸೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ರೋಡಲ್ಲೇ ಉಸಿರು ಚೆಲ್ಲಿದ್ದಾರೆ. ದೇವರ ದರ್ಶನ ಮಾಡಿಕೊಂಡು ಮನೆಗೆ ವಾಪಸ್ ಆಗ್ತಾ ಇದ್ದವರು ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಬಟ್ ಅಪಘಾತಕ್ಕೆ ಏನು ಕಾರಣ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ, ಮಾಹಿತಿ ಪಡ್ಕೊಳ್ಳೋಕ್ಕಾದ್ರೆ ಪಡ್ಕೊಳ್ಳೋಣ. ಒಂದು ಅವಸರ, ಓವರ್ಟೇಕು, ಓವರ್ ಸ್ಪೀಡು ಇದೆಲ್ಲವೂ ಕೂಡ ಅಪಘಾತಕ್ಕೆ ಪ್ರಮುಖ ಕಾರಣಗಳಾಗುತ್ತೆ. ಕಾರಿನ ಬಿಡಿ ಭಾಗಗಳನ್ನು ನೋಡ್ತಾ ಇದ್ದೀರಾ ನೀವು, ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಮೃತದೇಹ ಚೆಲ್ಲಾಪಿಲ್ಲಿ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಚೇತನ್, ಅಪಘಾತಕ್ಕೆ ಏನ್ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆಯಾ? ಎಷ್ಟೊತ್ತಿಗಾಗಿರೋದಿದು? ಮಮತಾ, ಖಂಡಿತವಾಗಿ ಕೂಡ ಒಂದು ದುರ್ಘಟನೆ ಅಂತಾನೆ ಹೇಳ್ಬೋದು. ಏನು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಿಯ ದರ್ಶನಕ್ಕೆ ಏನು ಕಲಬುರಗಿ ಅಫ್ಜಲ್ಪುರದಿಂದ ಈ ಕುಟುಂಬ ಬಂದಿರುತ್ತೆ. ಏನು ಬಲೇನೋ ವಾಹನ ಇರುತ್ತೆ, ಬಲೇನೋ ವಾಹನದ ಮೂಲಕ ಕೊಲ್ಲಾಪುರಕ್ಕೆ ಬಂದಿರುತ್ತೆ. ಎಲ್ಲ ಒಂದ್ ಕಡೆ ದೇವಿಯ ದರ್ಶನ ಮಾಡ್ಕೊಂಡು ವಾಪಸ್ ಬರುವಾಗ ಏನು ಮಿರಜ್ ಮಾರ್ಗದ ಮೂಲಕ ಅತನಿಗೆ ಬಂದು ಅತನಿಂದ ಅಫ್ಜಲ್ಪುರಕ್ಕೆ ತೆರಳಂತ ಈ ಕಾರು ಈಗ ಅಪಘಾತವಾಗಿರುವಂತದ್ದು. ಕಾರ್ನಲ್ಲಿದ್ದಂತ 3 ಜನರು ದಾರುಣವಾಗಿ ಸಾವನ್ನಪ್ಪಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಓರ್ವ ಮಹಿಳೆಗೆ ಗಂಭೀರವಾಗಿ ಗಾಯವಾಗಿರುವಂತದ್ದು. ಆಕೆಯೂ ಕೂಡ ಸ್ಥಿತಿ ಚಿಂತಾಜನಕವಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಮೂಲದ ರಾಹುಲ್, ಗಿರೀಶ್ ಹಾಗೂ ಸಂಗು ಎನ್ನುವರು ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿಯನ್ನು ಸದ್ಯ ಪೊಲೀಸರು ನೀಡಿರುವಂತದ್ದು. ಏನು ಕೆಎಸ್ಆರ್ಟಿಸಿ ಬಸ್ ಹಾಗೂ ಏನು ಕಾರ್ ಇತ್ತು ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಸದ್ಯ ಮೂವರು ಸಾವನ್ನಪ್ಪಿದ್ದು ಒಂದು ರೀತಿಯಾದಂತಹ ಸ್ಥಳೀಯರು ಈಗ ಏನು ಮಹಿಳೆ ಇದ್ದಾರೆ, ಮಹಿಳೆಯನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ದುರದೃಷ್ಟವಶಾತ್ 3 ಸಾವನ್ನಪ್ಪಿರುವಂತದ್ದು. ಮಮತಾ.